ಮುಂದಿನ ಚುನಾವಣೆಯಲ್ಲಿ ನಾನು ಜೆಡಿಎಸ್ನಿಂದಲೇ ಸ್ಪರ್ಧೆ ಮಾಡ್ತೀನಿ, ಜೆಡಿಎಸ್ ಪಕ್ಷವನ್ನ ತೊರೆಯುವ ಪ್ರಶ್ನೆಗೆ ಇಲ್ಲ ಹೀಗಂತ ಮೈಸೂರಿನಲ್ಲಿ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರು ಜೆಡಿಎಸ್ ತೊರಿತಾರಾ ಇರ್ತಾರಾ ಅನ್ನುವಂಥ ಚರ್ಚೆಯೂ ಕೂಡ ಆಗ್ತಾ ಇತ್ತು ಒಳಗೊಳಗೆ. ಸ್ವಪಕ್ಷದವರೇ ಒಂದಷ್ಟು ಮಾತುಗಳನ್ನು ಆಡಿದ್ರು ಅವರ ವಿರುದ್ಧವಾಗಿ. ಅದ್ರ ಬಗ್ಗೆ ಮಾತಾಡಿದ್ದಾರೆ. ಒಂದು ವೇಳೆ ಜೆಡಿಎಸ್ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ನೀವು ಹೇಳ್ದಂತ ಕೇಳ್ತೀನಿ ನಾನು. ಮತದಾರರ ಮುಂದೆ ಹೊಸ ದಾಳ ಉರುಳಿಸ್ತಾ ಇದ್ದಾರೆ ಜಿಟಿಡಿ. ಚಾಮುಂಡೇಶ್ವರಿ ಕ್ಷೇತ್ರದ ಜಯಪುರ ಗ್ರಾಮದಲ್ಲಿ ಜಿಟಿಡಿ ಹಿಂಗಂದ್ರು, ನಾನು ಜೆಡಿಎಸ್ ಪಕ್ಷದಲ್ಲೇ ಇದ್ದೀನಿ, ಮುಂದೇನೂ ಇರ್ತೀನಿ. ಅಕಸ್ಮಾತ್ ಏನಾದರೂ ಟಿಕೆಟ್ ಕೊಡಲಿಲ್ಲ ಅಂತಂದ್ರೆ ಮತದಾರರು ನೀವು ಏನು ಹೇಳ್ತೀರಾ ಅದಕ್ಕೆ ನಾನು ಬದ್ಧ, ಅರ್ಜಿ ಹಾಕು ಅಂತಂದ್ರೆ ಹಾಕ್ತೀನಿ ಹೀಗಂತಂದ್ರು ಜಿಟಿಡಿ. ಪಕ್ಷದಿಂದ ಕೊಡೋದೇ ಇಲ್ಲ, ಬಿಟ್ಬಿಡ್ತಾರೆ ಅಂತ ಸಂದರ್ಭ ಬಂದಾಗ ನಿಮ್ಮನ್ನೆಲ್ಲ ಸೇರಿಸ್ತೀನಿ. ಅವಾಗ ನೀವೇನು ತೀರ್ಮಾನ ಮಾಡ್ತೀರಿ ಅದನ್ನು ಮಾಡ್ತೀನಿ. ಅಲ್ಲಿವರೆಗೆ ನಾನಂತೂ ಬಿಡೋ ಪ್ರಶ್ನೆ ಇಲ್ಲ ಯಾವುದೇ ಕಾರಣಕ್ಕೂ. ಅವತ್ತು ಹೇಳಿದ್ದೀನಿ, ಟಿ ವಿಲೂ ಹೇಳಿದ್ದೀನಿ, ಪೇಪರ್ಲೂ ಹೇಳಿದ್ದೀನಿ, ದಳದಿಂದೇ ನಿಲ್ತೀನಿ, ಇದ್ದೀನಿ ಅಂತ ಹೇಳಿದ್ದೀನಿ. ಅದನ್ನು ನಾವು ರಿಜೆಕ್ಟ್ ಮಾಡಿದಾಗ ಎಲ್ಲರೂ ಸಭೆ ಕರಿತೀರಿ, ನೀವೇನು ತೀರ್ಮಾನ ತಗೋತೀರಿ ಅದು ಬದ್ಧವಾಗಿರ್ತೀನಿ. ನೀವು ಅರ್ಜಿ ಹಾಕಿ ನೋಡ್ರಿ, ನಾವು ಇದೀವಿ ಅಂದರೆ ಅರ್ಜಿ ಹಾಕ್ತೀನಿ. ಅವರು ಅಂಥ ಜನತಾದಳ